ಹಾಯ್ ಫ್ರೆಂಡ್ಸ್, DTV ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನಾನಿವತ್ತು ಬ್ಲೌಸ್ ಮೆಜರ್ಮೆಂಟ್ ಯಾವ ಥರ ಪರ್ಫೆಕ್ಟ್ ಆಗಿ ತಗೊಳ್ಳೋದು, ಅಂದರೆ ನೆಕ್ಕಿಂದ ತಗೋಬೇಕಾ ಇಲ್ಲ ನೆಕ್ ಕೆಳಗಡೆಯಿಂದ ತಗೋಬೇಕಾ ಅಂತೇಳಿ ನಿಮಗೆ ತುಂಬ ಅರ್ಥ ಆಗೋ ಥರ ಬ್ಲೌಸ್ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾರಿಗಾದ್ರೂ ಕಟಿಂಗ್ ಮಾಡೋದು ಕಷ್ಟ ಆದರೆ ನಾನು ತುಂಬ ಈಸಿಯಾಗಿ ಕಟಿಂಗ್ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ, ಈ ತರ ಇರುತ್ತೆ. ನೋಡಿ, ಈ ತರ ಇರುತ್ತೆ. ಇದರಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈ ಕಟಿಂಗ್ ಅಲ್ಲಿ 9 ಇಂಚ್ ಡೀಪ್ಗೆ, 10 ಇಂಚ್ ಡೀಪ್ಗೆ, 11 ಇಂಚ್ ಡೀಪ್ಗೆ ಯಾವ್ಯಾವ ತರ ಶೋಲ್ಡರ್ ಮೈನಸ್ ಮಾಡಬೇಕು, ಅಪ್ಪರ್ ಚೆಸ್ಟ್ ಮೈನಸ್ ಮಾಡ್ಬೇಕಂತೇಳಿ ತುಂಬಾ ಡೀಟೇಲ್ ಆಗಿ ಈ ಬ್ಲೌಸ್ ಕಟಿಂಗ್ ಅಲ್ಲಿ ತೋರಿಸಿದ್ದೀನಿ. ಇದನ್ನು ನಿಮ್ಗೆ ಏನಾದ್ರೂ ಬ್ಲೌಸ್ ಕಟಿಂಗ್ ಮಾಡಕ್ ಕಷ್ಟ ಆದ್ರೆ ತಗೊಳ್ಳಿ, ಇಲ್ಲಾಂದ್ರೆ ನಾರ್ಮಲ್ ಕಲಿತೀನಿ ಅಂದ್ರೆ ಕೂಡ ನಾರ್ಮಲ್ ಆಗಿ ಬ್ಲೌಸ್ ಕಟಿಂಗ್ ಕಲಿತಾ ಬರ್ಬೋದು. ಅಕಸ್ಮಾತ್ ಇದನ್ನೇನಾದ್ರೂ ಆರ್ಡರ್ ಮಾಡ್ಬೇಕಂದ್ರೆ ನನಗೆ ನೋಡಿ, ಈ ತುಂಬಾ ಜನ ವ್ಯೂವರ್ಸ್ ಅಣ್ಣ ಇದು ಯಾವ ತರ ಮೆಜರ್ಮೆಂಟ್ ತಗೊಳ್ಳೋದು, ಯಾವ ತರ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಇದ್ದಾರೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನಾವು ಕಟಿಂಗ್ ಮಾಡಿ ನಿಮಗೆ ಕೊಡ್ತಾ ಇದೀವಿ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಯಾವ ತರ ತಗೋಬೇಕಂದ್ರೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಇದು 36 ಇದೆ. ಈ ಚೆಸ್ಟ್ ಮೆಜರ್ಮೆಂಟ್ ಹೇಳಿದ್ರೆ ಸಾಕು. ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರ ನಾನು ಇದನ್ನ ಕೊಡ್ತೀನಿ. ಇದನ್ನೇನಾದ್ರೂ ತಗೋಬೇಕಂದ್ರೆ ಕೆಳಗಡೆ ವಾಟ್ಸಪ್ ನಂಬರ್ ಇದೆ. ಆ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಹೆಸರು ಮತ್ತೆ ನಿಮ್ಮ ಫುಲ್ ವಿಳಾಸ ಅಂದ್ರೆ ಫುಲ್ ಅಡ್ರೆಸ್ಸು, ಪಿನ್ ಕೋಡು ಕಳಿಸಿದ್ರೆ ಸಾಕು. ಇದು ಬುಕಿಂಗ್ ಆಗುತ್ತೆ. ಒಂದು ಬ್ಲೌಸ್ ಕಟಿಂಗ್ಗೆ ನಿಮಗೆ 150 ರೂಪಾಯಿ ಆಗುತ್ತೆ. ಅಕಸ್ಮಾತ್ 2 ತಗೊಂಡ್ರೆ 250 ಆಗುತ್ತೆ, 3 ತಗೊಂಡ್ರೆ 350 ಆಗುತ್ತೆ, 4 ತಗೊಂಡ್ರೆ 450 ಆಗುತ್ತೆ, 5 ತಗೊಂಡ್ರೆ 550 ಆಗುತ್ತೆ. ಒಂದು ಸೈಜ್ಗೆ ನಿಮಗೆ ಡಾಟ್ ಬ್ಲೌಸ್ಗೆ 150 ರೂಪಾಯಿ ಆಗುತ್ತೆ. ನಮ್ಮ ಹತ್ರ ಬರೀ ಡಾಟ್ ಬ್ಲೌಸ್ ಮಾತ್ರ ರೆಡಿ ಇದೆ. ನಿಮಗೆ ಯಾರಿಗಾದ್ರೂ ಕಟೋರಿ ಬ್ಲೌಸ್ ಇಲ್ಲ ಪ್ರಿನ್ಸಸ್ ಕಟ್ ಬ್ಲೌಸ್ ಬೇಕಾದ್ರೆ ಆರ್ಡರ್ ಕೊಟ್ರೆ ನಾವು ಇದನ್ನ ರೆಡಿ ಮಾಡಿ ಕೊಡ್ತೀವಿ. ಒಂದು ಬ್ಲೌಸ್ ಕಟಿಂಗ್ಗೆ, ಕಟೋರಿಗೆ ಮತ್ತೆ ಪ್ರಿನ್ಸಸ್ ಕಟ್ಗೆ ನಿಮಗೆ 200 ಆಗುತ್ತೆ. ಅಕಸ್ಮಾತ್ ನಿಮಗೆ ನೋಡಿ ಈ ಸ್ಕೇಲು ವೀಲ್ ಮಾರ್ಕು ಬೇಕಂದ್ರೆ ಇದು 50 ರೂಪಾಯಿ ಇರುತ್ತೆ, ಎರಡು ಸೇರಿ. ಇದನ್ನು ತಗೋಬಹುದು. ತುಂಬಾ ವ್ಯೂವರ್ಸ್ಗೆ ಹಳ್ಳಿಯಲ್ಲಿ ಇರೋರಿಗೆ ಇದು ಸಿಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಕೊಡ್ತಾ ಇದ್ದೀನಿ. ಇದನ್ನ ಕೊಡೋ ಉದ್ದೇಶನೇ ಅಲ್ಲಿ ಹಳ್ಳಿಗಳಲ್ಲಿ ಸಿಗಲ್ಲ ಅನ್ನೋ ಉದ್ದೇಶದಿಂದ ಇದನ್ನು ಕೊಡ್ತಾ ಇದ್ದೀನಿ. ಇವಾಗ ನಾವು ಪರ್ಫೆಕ್ಟ್ ಆಗಿ ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ಯಾವ ತರ ತಗೊಳ್ಳೋದು, ಇಲ್ಲ ನೆಕ್ ಇಂದ ತಗೋಬೇಕಾ ನೆಕ್ ಕೆಳಗಡೆಯಿಂದ ತಗೋಬೇಕಾ, ಪರ್ಫೆಕ್ಟ್ ಆಗಿ ಯಾವ ತರ ತಗೊಳ್ಳೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ ಫ್ರೆಂಡ್ಸ್, ಮೆಜರ್ಮೆಂಟ್ ಬ್ಲೌಸ್ ಇದು. ನಾವು ಎಲ್ಲಿಂದ ಮೆಜರ್ಮೆಂಟ್, ಚೆಸ್ಟ್ ಮೆಜರ್ಮೆಂಟ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಲಾಸ್ಟ್ವರೆಗೂ ನೋಡಿ, ತುಂಬಾನೇ ಕಲಿಯೋದಿದೆ ಈ ವಿಡಿಯೋದಲ್ಲಿ. ಫಸ್ಟಿಗೆ ನಾವು ಲೈನಿಂಗ್ಗೆ ನೀಟಾಗಿ ಐರನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮೆಜರ್ಮೆಂಟ್ ಬ್ಲೌಸ್ ನೋಡಿ ಈ ಥರ ಇಟ್ಕೊಂಡು ನೋಡಿ, ಒಂದೇ ಒಂದು ರಿಂಕಲ್ಸ್ ಕೂಡ ಬರಬಾರ್ದು. ಈ ಥರ ನೀಟಾಗಿ ಮಾಡ್ಕೋಬೇಕು. ನೋಡಿ, ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕಾ ಇಲ್ಲ ಇಲ್ಲಿಂದ ಮೆಜರ್ಮೆಂಟ್ ತಗೋಬೇಕಾ ಅಂದರೆ ಇದು ಎರಡೂ ತಪ್ಪು ಫ್ರೆಂಡ್ಸ್. ನಾನಿವಾಗ ಮೆಥಡ್ ತೋರಿಸ್ತೀನಿ. ಫಸ್ಟಿಗೆ ನಾವು ಲೆಂತ್ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಫಸ್ಟಿಗೆ ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಬ್ಲೌಸ್ ನೋಡಿ, ಇಲ್ಲಿಂದ ನೋಡಿ ಈ ಥರ ಕಚ್ಚಾ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಮೇಲ್ಗಡೆ ಕೂಡ ನೋಡಿ ಎಕ್ಸ್ಟ್ರಾ ಅರ್ಧ ಇಂಚ್ವರೆಗೂ ಬಿಡ್ಬೋದು, ಜಾಸ್ತಿ ಬೇಡ. ಆರ್ಮೋಲ್ ಸೈಡ್ ನೋಡಿ ಸ್ಲೀವ್ಸ್ ಹತ್ರ ಬರೋಷ್ಟೊತ್ತಿಗೆ ಕಚ್ಚಾಗೋಸ್ಕರ ಒಂದು ಮಾರ್ಕು, ರೆಡಿ ಮಾರ್ಕಿಂಗ್ ಒಂದು, ಕಚ್ಚಾಗೋಸ್ಕರ ಮಾರ್ಕಿಂಗ್ ಒಂದು. ಇದಕ್ಕೂ ಕೂಡ ನೋಡಿ ಸ್ಟ್ರೈಟ್ಗೊಂದು ಗೆರೆ ಹಾಕ್ಕೊಳ್ಳೋಣ. ನಮಗೆ ಮೆಜರ್ಮೆಂಟ್ ಬ್ಲೌಸ್ ಇದ್ದಾಗ ಸೇಮ್ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಮಾಡಿಕೊಂಡ್ರೆ ಸಾಕು. ಶೋಲ್ಡರ್ ಮೆಜರ್ಮೆಂಟು ಇಲ್ಲ
ನಮಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟು ನೋಡಿ ಈ ಥರ ನೀಟಾಗಿ ನೋಡಿ, ನೀಟಾಗಿ ಎಲ್ಲೂ ರಿಂಕಲ್ಸ್, ಒಂದೇ ಒಂದು ರಿಂಕಲ್ಸ್ ಇರಬಾರ್ದು. ಈ ಥರ ಮಾಡಿಕೊಂಡು ಆಯ್ತಲ್ವಾ. ಇವಾಗ ಇದನ್ನು ನೋಡಿ, ಇಲ್ಲೂ ತಗೋಬಾರ್ದು, ಈ ಥರ ಸ್ಟ್ರೈಟ್ಗೂ ಮೆಜರ್ಮೆಂಟ್ ತಗೋಬಾರ್ದು. ಇದನ್ನು ಏನು ಮಾಡಬೇಕು, ಫಸ್ಟು ಈ ಗ್ಯಾಪ್ ಎಷ್ಟಿದೆಯೋ ನೋಡ್ಕೋಬೇಕು. 6.5 ಬರ್ತಾ ಇದೆ. 6.5ಗೆ 6.5, ಇದನ್ನು 6.5 ಅರ್ಧ ಮಾಡ್ಕೊಳ್ಳೋಣ. 6.5ಗೆ ಅರ್ಧ ಎಷ್ಟು ಬರುತ್ತೆ, 3.25 ಬರುತ್ತೆ. 3.25 ನೋಡಿ, ಈ ಬ್ಯಾಕ್ ಡೀಪ್ ಏನಿದೆ ನೋಡಿ, ಇಲ್ಲಿಂದ ಈ ಥರ ತಗೋಬೇಕು, ಫ್ರಂಟು ಸಮೇತ ತಗೋಬೇಕು. 21 ಬಂತು ಅಲ್ವಾ. ನಾವು ನೆಕ್ಸ್ಟು ಈ ಕಡೆನೂ 3.25 ಇಂಚು ಬಿಟ್ಟು ಈ ಥರ ಮೆಜರ್ಮೆಂಟ್ ತಗೋಬೇಕು. ಬ್ಯಾಕ್ ನೆಕ್ವರೆಗೂ ಕಂಟಿನ್ಯೂ ತಗೋಬೇಕು. ಎರಡೂ ಕಡೆ ನಮಗೆ 21 ಬರ್ತಾ ಇದೆ. 21 ನಮಗೆ 42 ಆಯಿತು, ಅಂದರೆ 42 ಆಯಿತು. 42ಕ್ಕೆ ನಮಗೆ 10.5 ಇಂಚು, 4ನೇ ಭಾಗದಲ್ಲಿ 10.5 ಇಂಚು ತಗೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಬರುತ್ತೆ. ವೇಸ್ಟ್ ಮೆಜರ್ಮೆಂಟು ಇವಾಗ ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಇದು ಸೊಂಟ ಮೆಜರ್ಮೆಂಟು, ಇದರಲ್ಲಿ ಏನೂ ಡೌಟ್ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ. 35 ಇಂಚು ವೇಸ್ಟ್ ಮೆಜರ್ಮೆಂಟ್ ಇದೆ. 35ಕ್ಕೆ 4ನೇ ಭಾಗದಲ್ಲಿ 8.25 ಬರುತ್ತೆ. 8.25 ತಗೊಂಡು ನಾವೇನು ಮಾಡ್ತೀವಿ, ನೆಕ್ಕು ಕೆಳಗಡೆಯಿಂದ ನಮಗೆ ಮೆಜರ್ಮೆಂಟ್ ತಗೊಂಡ್ರೂ ಸೇಮೇ ಬರುತ್ತೆ. ಇಲ್ಲ ಅಪ್ಪರ್ ಚೆಸ್ಟಲ್ಲಿ ಮೆಜರ್ಮೆಂಟ್ ತಗೊಂಡ್ರೆ ಬ್ಲೌಸಲ್ಲಿ ನೀಟಾಗಿ ಬರಲ್ಲ. ಅಪ್ಪರ್ ಚೆಸ್ಟು ಮತ್ತು ವೇಸ್ಟಲ್ಲಿ ನಾವು 4ನೇ ಭಾಗ ತಗೊಂಡು 1 ಇಂಚು ಡಾಟ್ಗೋಸ್ಕರ ಏನು ಬಿಡ್ತೀವಿ, ಅದು ಬಿಟ್ಟಿದ ತಕ್ಷಣ ನಮಗೆ ಡಾಟ್ ಹಿಡಿದು ನಮಗೆ ಎಲ್ಲಿ ಬರಬೇಕೋ ಅಲ್ಲಿಗೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಬ್ಯಾಕಲ್ಲಿ ಬಂದ್ಬಿಡತ್ತೆ. ನಾವು ಇದನ್ನು ಯೋಚನೆ ಮಾಡಬೇಕಾಗಿರೋದಿಲ್ಲ. 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ ಎಕ್ಸ್ಟ್ರಾ ಬಿಟ್ಕೊಂಡು ಇದನ್ನು ಸ್ಟ್ರೈಟ್ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು, ನಮಗೆ ಪರ್ಫೆಕ್ಟಾಗಿ ಬಂದ್ಬಿಡತ್ತೆ. ಇವಾಗ ನಾವು ಡೀಪ್ ನೋಡಿ, ಕೆಳಗಡೆ ಪಟ್ಟಿ ಏನಿರುತ್ತೆ ಇದನ್ನು ಇಟ್ಕೊಂಡು ಜಸ್ಟ್ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ನೋಡಿ, ನೆಕ್ಕು ಕೆಳಗಡೆಯಿಂದ ನೋಡಿ ಈ ಥರ ಮೆಜರ್ಮೆಂಟ್ ತೊಗೊಂಡ್ರೂ ಇದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇಲ್ಲವರೆಗೂ ಡಾಟ್ ಬರುತ್ತೆ. ಇದರಲ್ಲೂ 20 ಕಾಲಿದೆ, ನಮಗೆ ಇಲ್ಲೂ ಕೂಡ 20 ಕಾಲೇ ಬರುತ್ತೆ. ನಮಗೆ 4.25 ಇಂಚು ಡಾಟ್ವರೆಗೂ ಬರುತ್ತೆ. ಆ ಡಾಟ್ ಹಿಡಿದಾಗ ನಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ನೋಡಿ, ಇಲ್ಲಿಂದ ಡಾಟ್ ಹಿಡಿತೀವಲ್ವ, ನಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ. ಇದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿರೋದಿಲ್ಲ. ನೆಕ್ಗೆ ಮಾರ್ಕಿಂಗ್ ಹಾಕ್ಕೊಂಡಿದ್ವಲ್ಲ, ಇದಕ್ಕೊಂದು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಶೋಲ್ಡರು ಯಾವ ಥರ ಮೆಜರ್ಮೆಂಟ್ ತಗೋಬೇಕಂತೇಳಿ ನಾನು ತಿಳಿಸ್ತಾ ಇದ್ದೀನಿ, ತುಂಬ ಗಮನವಿಟ್ಟು ಕೇಳಿ. ನೋಡಿ, ನೀಟಾಗಿ ನೋಡಿ ಈ ಥರ ಇಟ್ಕೋಬೇಕು. ಒಂದೇ ಒಂದು ರಿಂಕಲ್ಸು ಬರ್ದಿರೋ ಥರ ಈ ಥರ ನೀಟಾಗಿ ಜೋಡಿಸ್ಕೊಬೇಕು. 5.25 ಬರ್ತಾ ಇದೆ. 5.25, 5.25 ಬರ್ತಾ ಇದೆ. ನಾವು ಇದನ್ನು 2.25 ಒಂದು ಪುಳ್ಳಿ ತಗೊಳ್ಳೋಣ. ನೆಕ್ಸ್ಟು ಶೋಲ್ಡರ್ ಪಟ್ಟಿ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಮಾಡಿಕೊಂಡ್ರೆ ಆಯಿತು. ಬ್ರಾಡು 6.25 ಇದೆಯಲ್ವ, ಫಸ್ಟೇ ನಾವು ಮೆಜರ್ಮೆಂಟ್ ತೊಗೊಂಡಿದ್ವಿ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಶೋಲ್ಡರ್ ಪಟ್ಟಿ ನೋಡಿ, ಇಲ್ಲಿ ಒಂದು ಮಾರ್ಕಿಂಗು, ಇದು ಕಚ್ಚಾ ಎಕ್ಸ್ಟ್ರಾಗೋಸ್ಕರ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿ 3/4 ಇಂಚಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ ಸಾಕು. ಇದನ್ನು ಜಸ್ಟ್ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಒಂದು ಕರ್ವ್ ಸ್ಕೇಲ್ ಇದ್ರೆ ಸಾಕು.
ಜಸ್ಟ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಬಿಟ್ಟು ನಾವು ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ. ಬ್ಲೌಸ್ಗೆ ಆರ್ಮಲ್ ನೋಡಿ ಈ ಥರ ಉಲ್ಟಾ ಮಾಡಿಕೊಂಡು ಸೀದಾದಲ್ಲಿ ತಗೋಬಾರ್ದು, ಉಲ್ಟಾದಲ್ಲಿ ನೋಡಿ ನಾವು ಹೊಲಿಗೆ ಏನಿರುತ್ತೆ ಅದರ ಪಕ್ಕದಲ್ಲೇ ಮೆಜರ್ಮೆಂಟ್ ಮಾಡಬೇಕು. 10 ಇಂಚ್ ಬರ್ತಾ ಇದೆ, ಹಾಫ್ ಇದು ನೋಡಿ ಕರೆಕ್ಟಾಗಿ ನಮಗೆ 10 ಇಂಚ್ ಬಂತು. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನೆಕ್ಕು ಕೂಡ ಅಷ್ಟೇ, ಜಸ್ಟ್ ಈ ಸ್ಕೇಲ್ ಇಟ್ಕೊಂಡು ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಈ ಸ್ಕೇಲ್ ಬೇಕಾದರೂ ತಗೋಬೋದು ನೀವು. ಈ ಸ್ಕೇಲ್ ಬಂದು ಸ್ಕೇಲು ವೀಲ್ ಮಾರ್ಕು ನಿಮಗೆ 50 ರೂಪಾಯಿ ಏನೋ ಇರುತ್ತೆ, ಎರಡು ಸೇರಿ 50 ರೂಪಾಯಿ ಇರುತ್ತೆ ನೋಡಿ. ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿ ನಾಲ್ಕೂವರೆ ಇಂಚು ಡಾಟ್ ನೋಡಿ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕಿ 1 ಇಂಚ್ವರೆಗೂ ಏನು ನಾವು ಎಕ್ಸ್ಟ್ರಾ ಬಿಟ್ಟಿದ್ವಿ ಅಷ್ಟು ಮಾತ್ರ ತಗೊಂಡ್ರೆ ಸಾಕು. ಇಲ್ಲಿ ಡಾಟಿಂದ ನೋಡಿ ಒಂದು ಅರ್ಧ ಕಾಲು ಇಂಚ್ವರೆಗೂ ಇದನ್ನು ಡೌನ್ ಮಾಡ್ಕೊಳ್ಳೋಣ ಸಾಕು. ಇವಾಗ ನಾವು ಫ್ರಂಟು ಇದು ನೋಡಿ 1 ಇಂಚ್ವರೆಗೂ ಇದನ್ನು ಗ್ಯಾಪ್ ಬಿಟ್ಕೊಂಡು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸೇಮ್ ನಾವು ಬ್ಯಾಕ್ ಇಟ್ಕೊಂಡು ಇದನ್ನು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ನಮಗೆ 7 ಇಂಚು ಫ್ರಂಟಲ್ಲಿ ಡೀಪ್ ಇರೋದ್ರಿಂದ ನಾವು ಶೋಲ್ಡರ್ ಏನು ಮಾಡೋದು ಬೇಕಾಗಿಲ್ಲ. ಇಲ್ಲಿ ನೋಡಿ ಇಲ್ಲೊಂದು 1/4 ಇಂಚು ಶೋಲ್ಡ್ರ್ ಹತ್ರನೂ ಮೇಲ್ಗಡೆ 1/4 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಇದನ್ನು ಮಿಕ್ಕಿದ್ದೆಲ್ಲ ಸೇಮ್ ಇದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಫ್ರಂಟ್ ನೆಕ್ ಡೀಪ್ ನೋಡಿ ಇದನ್ನು ಈ ಥರ ಇಟ್ಕೊಂಡು ನೋಡಿ ಶೋಲ್ಡರ್ ಹತ್ರ ಎಕ್ಸ್ಟ್ರಾ ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಬಿಟ್ಕೋಬೇಕು ಮೇಲೆ. ಆಮೇಲೆ ಇಂದಾನೆ ನಾವು ಇದನ್ನು ಈ ಥರ ಇಟ್ಕೋಬೇಕು ನೋಡಿ. ಈ ಥರ ಬೇಕಾದರೂ ಇಟ್ಕೋಬೋದು. ಇಲ್ಲಿಗೊಂದು ಮಾರ್ಕಿಂಗ್ ಹಾಕಿ ಸ್ಟ್ರೈಟ್ಗೊಂದು ಲೈನ್ ಹಾಕ್ಕೊಂಡು ಕೂಡ ತಗೋಬೋದು. ಜಸ್ಟ್ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಹಾಗೂ ನೀಟಾಗಿ ಬಂದಿಲ್ಲ ಅಂದರೆ ಇಲ್ಲಿಗೊಂದು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕಿ ಜಸ್ಟ್ ಈ ಥರ ಮಾಡಿಕೊಂಡ್ರೆ ನಮಗೆ ರೌಂಡು ನೀಟಾಗಿ ಬರುತ್ತೆ. ಬ್ಲೌಸಲ್ಲಿ ಅತಿ ಮುಖ್ಯವಾದದ್ದು ಅಂದರೆ ನಮಗೆ ಫ್ರಂಟು ಕರೆಕ್ಟಾಗಿ ಕುಂತಿಲ್ಲ ಅಂದರೆ ಬ್ಲೌಸೇ ಕೆಟ್ಟೋಗುತ್ತೆ. ಬ್ಲೌಸ್ ಮೆಜರ್ಮೆಂಟಲ್ಲಿ ನೋಡಿ ಫಸ್ಟು ಶೋಲ್ಡ್ರಿಂದ ಫಸ್ಟು ಡಾಟ್ ಪಾಯಿಂಟಲ್ಲಿ ಅಂದರೆ ಫಸ್ಟ್ ಡಾಟ್ ಪಾಯಿಂಟ್ ಅಂದರೆ ಡಾಟ್ ಹಿಡ್ದಿರ್ತೀರ್ವಲ್ಲ ಅಲ್ಲಿಂದ ಸೆಕೆಂಡ್ ಡಾಟ್ ಬೆಲ್ಟ್ವರೆಗೂ ಏನು ಬರುತ್ತೆ ಅದು ಸೆಕೆಂಡ್ ಡಾಟ್ ಪಾಯಿಂಟು. ಫಸ್ಟ್ ಡಾಟ್ ಪಾಯಿಂಟು 10.5 ಇದೆ, ಸೆಕೆಂಡ್ ಡಾಟ್ ಪಾಯಿಂಟು 13.5 ಬರ್ತಾ ಇದೆ. ಇದನ್ನು ಈ ಥರ ಕ್ರಾಸ್ ತಗೊಂಡು ಮಾಡ್ಕೋಬೇಕಾಗತ್ತೆ. ನಾವು ಸ್ಟ್ರೈಟಿಗೆ ತಗೊಂಡ್ರೆ ನಮಗದು ಎಕ್ಸ್ಟ್ರಾ ಆಗೋಗುತ್ತೆ. ಯಾಕಂದರೆ ಡಾಟ್ ನಾವು ಇಲ್ಲಿಂದಾನೇ ಹಿಡಿತೀವಲ್ವ, ಅದಕ್ಕೋಸ್ಕರ ಸ್ಟ್ರೈಟ್ ಹಿಡ್ಕೊಂಡ್ರೆ ನಮಗೆ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ನಾವು ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೆಕ್ಸ್ಟು ಉಕ್ಸ್ ಪಟ್ಟಿಗೆ ನೋಡಿ ನಾವು ಇದನ್ನು ಬ್ಲೌಸು ಉಕ್ಸ್ ಪಟ್ಟಿ ಕಡೆಯಿಂದ ನಾವು ಇದನ್ನು ಜಸ್ಟ್ ನೋಡಿ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಸಾಕು. ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಕೊಂಡು ಕೆಳಗಡೆನೂ 1/4 ಇಂಚ್ವರೆಗೂ ಬಿಟ್ಕೋಬೇಕು. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಗೆ ಒಂದು ಅರ್ಧ ಇಂಚು ಇಲ್ಲ 1/4 ಇಂಚು ಈ ಥರ ಕ್ರಾಸ್ ತಗೋಬೇಕು. ನೆಕ್ಸ್ಟ್ ಇದು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಡಾಟ್ ವಿಡ್ತು ಮತ್ತು ಚೆಸ್ಟ್ ವಿಡ್ತು ನೋಡಿ ನಮಗೆ ಇಲ್ಲೇ ಬರುತ್ತೆ. ಮುಖ್ಯವಾದದ್ದು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ನೋಡಿ ಇಲ್ಲಿಗೆ ನಮಗೆ ಬರುತ್ತೆ, ಬೇರೆ ಇನ್ನೆಲ್ಲೂ ಪರ್ಫೆಕ್ಟ್ ಬರಲ್ಲ. ಇದು 11.25 ಇಂಚ್ವರೆಗೂ ಬರ್ತಾ ಇದೆ.
11 ಕಾಲಿಗೆ ನಾವೊಂದು ಇಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಪ್ರತಿ ಒಂದು ಬ್ಲೌಸಲ್ಲೂ ಕೂಡ ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ಫ್ರಂಟಲ್ಲಿ ಈ ಸೆಕೆಂಡ್ ಡಾಟ್ ಪಾಯಿಂಟ್ ಹತ್ರನೇ ಬರುತ್ತೆ. ಈ ಕಚ್ಚಾಗೋಸ್ಕರ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಡಾಟ್ ಪಾಯಿಂಟ್ ವಿಡ್ತು ನೋಡಿ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟಕ್ಕೆ ತಗೊಳ್ಳೋಣ. ಯಾಕಂದರೆ ಪರ್ಫೆಕ್ಟ್ ಆಗಿದ್ರೆ ಇದನ್ನೇ ತಗೊಳ್ಳೋಣ ನಾವು. ಇದು ಬಂದು 4 ಕಾಲಿದೆ. 4 ಕಾಲಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕಿ ಇದು ಉಕ್ಸ್ಪಟ್ಟಿ ಕಡೆಯಿಂದ ಡಾಟ್ವರೆಗೂ ಎಷ್ಟು ಬರುತ್ತೆ ನೋಡಿ, 3 ಕಾಲು ಬರ್ತಾ ಇದೆ. ಇಲ್ಲಿಂದ 3 ಕಾಲ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮೂರು ಕಾಲು ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ. ನೆಕ್ಸ್ಟು ಸೊಂಟದ ಕಡೆಯಿಂದ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ, 5 ಕಾಲು ಬರ್ತಾ ಇದೆ. 5 ಕಾಲಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಮಗೆ ಡಾಟು ಬಂದ್ಬಿಡ್ತು. ಎಷ್ಟು ಬರ್ತಾ ಇದೆ, 4 ಇಂಚ್ವರೆಗೂ ಡಾಟ್ ಬರ್ತಾ ಇದೆ. ನಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದೆಯೋ ಅಷ್ಟು ನಮಗೆ ಬಂದ್ಬಿಡುತ್ತೆ. ಸೈಡಲ್ಲಿ ನೋಡಿ, ಫ್ರಂಟಲ್ಲಿ ನಮಗೆ ಬೆಲ್ಟ್ ಎಷ್ಟವರೆಗೂ ಇದೆಯೋ ಅಷ್ಟವರೆಗೂ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಂದ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿಗೂ ಸಹ ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾವಿದನ್ನು ಡಾಟ್ಗೆ ಸ್ವಲ್ಪ ಸೇಪ್ ಕೊಡೋಣ, ಇಲ್ಲಂತಂದರೆ ಎದ್ದು ನಿಂತ್ಕೊಂಡ್ಬಿಡುತ್ತೆ ಡಾಟ್. ಅದು ನೋಡಿ, ಸೆಂಟರ್ ಡಾಟ್ ಪಾಯಿಂಟ್ಗೂ ಮತ್ತು ಆರ್ಮಲ್ ಡಾಟ್ ಪಾಯಿಂಟ್ಗೂ ನಮಗೆ 2 ಇಂಚ್ವರೆಗೂ ಗ್ಯಾಪ್ ಬರೋ ಥರ ನೋಡಿಕೊಂಡು 3/4 ಇಂಚ್ವರೆಗೂ ಈ ಡಾಟ್ ಇಡ್ಬೋದು. ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಆರ್ಮಲ್ ಡಾಟ್ ನೋಡಿ, ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಈ ಕಡೆನೂ ಅಷ್ಟೇ 3/4 ಇಂಚ್ವರೆಗೂ ಡಾಟ್ ಹಿಡಿದ್ರೆ ಸಾಕು. ಇವಾಗ ನಾವು ಫ್ರಂಟ್ ಆರ್ಮೋಲ್ ಶೇಪು ನೋಡಿ ಈ ಥರ ಇಟ್ಕೊಂಡು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಅರ್ಧ ಇಂಚಿಗಿಂತ ಒಂದು ಪಾಯಿಂಟ್ ಕಡಿಮೆ ತಗೊಂಡ್ರೆ ಸಾಕು. ಫ್ರಂಟು ಶೇಪ್ ಆರ್ಮೋಲ್ ಶೇಪು ಇಷ್ಟು ಮಾತ್ರ ತಗೊಂಡ್ರೆ ಸಾಕು. ನಾವು ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ನಾನು ಮಾಡೋ ಮೆಥಡಲ್ಲಿ ಬ್ಲೌಸ್ ಕಟಿಂಗ್ ಮಾಡಿದ್ರೆ ತುಂಬಾ ಈಸಿಯಿಂದ ಈಸಿ ನಿಮಗೆ ಅರ್ಥ ಆಗುತ್ತೆ, ಮತ್ತು ಬ್ಲೌಸ್ ಫಿಟ್ಟಿಂಗ್ ಕೂಡ ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಚಟ್ಕ ಕೂಡ ಹಾಕ್ಕೋಬೇಕು. ಆರ್ಮೋಲ್ ಶೇಪ್ ನಾವು ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಂಡಿದ್ದೀವಲ್ಲ ರೆಡಿ, ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ ಅನ್ನೋದು ನೋಡಿ ಇಲ್ಲಿಂದಾನೇ ತಗೋಬೇಕು. ಫ್ರಂಟಲ್ಲಿ ನಮಗೆ ಯಾವುದೇ ಬ್ಲೌಸ್ ಬಂದ್ರೂ ಇಲ್ಲಿ ಮಾತ್ರ ಬರುತ್ತೆ. ಇದು ಅಪ್ಪರ್ ಚೆಸ್ಟು, ಆರ್ಮೋಲ್ ಶೇಪ್ ಕೆಳಗಡೆ ಇರೋದು ಅಪ್ಪರ್ ಚೆಸ್ಟು. ಸೆಂಟರ್ ಡಾಟ್ ಪಾಯಿಂಟ್ ಹತ್ರ ಬರೋದು ಚೆಸ್ಟ್ ಮೆಜರ್ಮೆಂಟು. ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರಂಟನ್ನ ನೋಡಿ ಈ ಥರ ಇಟ್ಕೊಂಡು ಇದು ಈ ಗ್ಯಾಪ್ ಎಷ್ಟಿದೆಯೋ ನೋಡಿಕೊಂಡು ಬೆಲ್ಟ್ ಪಟ್ಟಿ ಅನ್ನೋದು ನಾವು ಕಟಿಂಗ್ ಮಾಡಬೇಕಾಗತ್ತೆ. ನೋಡಿ, 3 ಇಂಚು ಬರ್ತಾ ಇದೆ. 3 ಇಂಚಿಗೆ ನಾವು ಎಷ್ಟು ತಗೋಬೇಕು, ಫಸ್ಟಿಗೆ ನೋಡಿ ಇಲ್ಲಿಗೆ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾವು ಕಚ್ಚಾ ಹೊಲ್ಕೊಳ್ಳೋದಕ್ಕೋಸ್ಕರ ವೇಸ್ಟು 35 ಇದೆ, ಅದಕ್ಕೆ 8 ಮುಕ್ಕಾಲು ಬರುತ್ತೆ. 4ನೇ ಭಾಗದಲ್ಲಿ 2 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಇದಕ್ಕೊಂದು ಸ್ಟ್ರೈಟ್ ಮಾರ್ಕಿಂಗು, ಇಲ್ಲಿಗೊಂದು ಸ್ಟ್ರೈಟ್ ಮಾರ್ಕಿಂಗು. ಇದು ಸೈಡ್ ಅಟ್ಯಾಚ್ ಕಡೆ ಹೋಗುತ್ತೆ, 2 ಮಾರ್ಕ್ ಇರೋದು. ನೋಡಿ, ಇದನ್ನು ಚೆಕ್ ಮಾಡ್ಕೋಬೇಕು. 3.5 ಬರ್ತಾ ಇದೆ. 3.5ಗೆ ನಾವು 3.5ಗೆ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು, 4 ಇಂಚು 4.5 ಇಂಚು ಅಂತ ತಗೊಂಡಿದ್ದೀನಿ ನಾನು. ಈ ಕಡೆ 3 ಇಂಚು ಗ್ಯಾಪ್ ಬರ್ತಾ ಇತ್ತಲ್ವ, ಇದಕ್ಕೂ ಕೂಡ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೋಬೇಕು. ಅಂದರೆ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು. 3/4 ಇಂಚು ಸಾಕು. ಅಕಸ್ಮಾತ್ ಜಾಸ್ತಿ ಹಿಡಿಯಂಗಿದ್ರೆ
ಜಾಸ್ತಿ ಬೇಕು. ಇದು 3.25 ವಿಡ್ತು ಬರ್ತಾ ಇದೆ. ಇದನ್ನು ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ಗೊಂದು ಮಾರ್ಕ್ ಹಾಕ್ಕೊಳ್ಳೋಣ. ಇಲ್ಲಿಂದ 1 ಇಂಚು ಡೌನ್ ಮಾಡ್ಕೊಳ್ಳೋಣ. ಆಯ್ತಲ್ವಾ? ಈ ಕಡೆನೂ ಸೇಮು ಅದೇ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ನೀಟಾಗಿ ಕಟಿಂಗ್ ಮಾಡ್ಕೊಳ್ಳೋಣ ಸಾಕು. ಇದನ್ನು ನೀಟಾಗಿ ಈ ಥರ ಕಟಿಂಗ್ ಮಾಡ್ಕೊಳ್ಳೋಣ. ಇಷ್ಟು ಮಾತ್ರ ಫಾಲೋ ಮಾಡ್ಕೊತಾ ಬಂದರೆ ಸಾಕು, ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಅಕಸ್ಮಾತ್ ನಿಮಗೇನಾದರೂ ಇದರಲ್ಲಿ ಡೌಟ್ ಬಂದರೆ ಕಾಮೆಂಟ್ ಬಾಕ್ಸಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ತಗೊಳ್ಳೋದು ಅಂತೇಳಿ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ. ನೋಡಿ, ಇಲ್ಲಿಂದನೂ ತಗೋಬಾರ್ದು, ಇಲ್ಲಿಂದನೂ ತಗೋಬಾರ್ದು. 4 ಫುಲ್ಲು ಮೆಜರ್ಮೆಂಟು ತಗೊಂಡು ಬ್ಲೌಸ್ ಕಟಿಂಗ್ ಮಾಡಬೇಕಾಗತ್ತೆ. ಇದೇ ಮೆಥಡ್ನ ಫಾಲೋ ಮಾಡ್ಕೋತಾ ಬನ್ನಿ, ನಿಮಗೆ ತುಂಬ ನೀಟಾಗಿ ಬ್ಲೌಸ್ ಕಟಿಂಗ್ ಅನ್ನೋದು ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಪರ್ಫೆಕ್ಟಾಗಿ ಬ್ಲೌಸ್ ಮೆಜರ್ಮೆಂಟಲ್ಲಿ ಯಾವ ಥರ ತಗೊಬೇಕಂತೇಳಿ ನಾನು ತುಂಬ ಅರ್ಥ ಆಗೋ ಥರ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ತುಂಬಾ ನೀವು ಕಲಿಯೋದಕ್ಕೆ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಸ್ವಲ್ಪ ಕಲಿಯೋದಕ್ಕೆ ಸಿಕ್ಕಿದೆ ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ನಮಸ್ತೆ.